ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಸಮಾಚಾರ ಲೋಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು LPG ಸಿಲಿಂಡರ್ ಒಳಗೆ ಏನು ಇರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ನಾವು ಪ್ರತಿದಿನ ಬಳಸುವ LPG ಗ್ಯಾಸ್ ಸಿಲಿಂಡರ್ ಒಳಗೆ ಏನಿರುತ್ತದೆ ಅಂತ ನೀವು ಯಾವಾಗಾದರೂ ಯೋಚಿಸಿದ್ದೀರಾ? ಇದು ಸಾಮಾನ್ಯ ಗ್ಯಾಸ್ ಅಲ್ಲ. ಇದರೊಳಗಿನ ಪ್ರೊಪೇನ್ ಮತ್ತು ಬ್ಯೂಟೇನ್ ಅನ್ನೋ ಎರಡು ಗ್ಯಾಸ್ಗಳ ಮಿಶ್ರಣ ಇರುತ್ತದೆ. ಈ ಗ್ಯಾಸ್ಗಳನ್ನು ನಾವು ತುಂಬ ಒತ್ತಡದಲ್ಲಿ ಲಿಕ್ವಿಡ್ ಅಂದರೆ ದ್ರವ ರೂಪದಲ್ಲಿ ಸಿಲಿಂಡರ್ ಒಳಗೆ ಇಟ್ಟಿರ್ತಾರೆ. ಅದಕ್ಕೆ ಸಿಲಿಂಡರ್ ತೂಕ ಜಾಸ್ತಿ ಆಗಿರ್ತದೆ. ಹೀಗಾಗಿ ಒಂದು ಪ್ರಶ್ನೆ, ಗ್ಯಾಸ್ ಲಿಕ್ವಿಡ್ ಆಗಿದ್ರೆ ಸ್ಟವ್ನಲ್ಲಿ ಹೇಗೆ ಬೆಂಕಿ ಬರ್ತದೆ ಅಂತ ಉತ್ತರ ಇದನ್ನು ನೋಡೋಣ ಬನ್ನಿ. ಬಹಳ ಸಿಂಪಲ್. ಅಂದರೆ ನೀವು ರೆಗ್ಯುಲೇಟರ್ ಓಪನ್ ಮಾಡಿದಾಗ ಒಳಗೆ ಪ್ರೆಷರ್ ಕಡಿಮೆ ಆಗುತ್ತದೆ. ಆದ್ದರಿಂದ ಲಿಕ್ವಿಡ್ ಗ್ಯಾಸ್ ತಕ್ಷಣ ವೆಪರ್ ಗ್ಯಾಸ್ ಆಗಿ ಬದಲಾಗುತ್ತದೆ. ಇದೇ ಗ್ಯಾಸ್ ಬರ್ನರ್ ಹೋಗಿ ಬೆಂಕಿ ಕೊಡ್ತದೆ. ಇಷ್ಟ ಉತ್ತರ. ಹೀಗಾಗಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, LPG ಗ್ಯಾಸ್ ಒಳಗೆ ಸ್ವಾಭಾವಿಕವಾಗಿ ಯಾವ ವಾಸನೆ ಇರುವುದಿಲ್ಲ. ಹಾಗಾದರೆ ನಾವು ಗ್ಯಾಸ್ ಲೀಕ್ ಆಗಿದ್ರೆ ಹೇಗೆ ಗೊತ್ತಾಗ್ತದೆ ಅಂದರೆ, ಅದಕ್ಕಾಗಿ ಅದರಲ್ಲಿ ಇಥೆನಾಲ್ ಮತ್ತು ಮೆರ್ಕ್ಯಾಪ್ಟನ್ ಅನ್ನೋ ಕೆಮಿಕಲನ್ನು ಸೇರಿಸಿರ್ತಾರೆ. ಆದ್ದರಿಂದ ಗ್ಯಾಸ್ಗೆ ಸ್ಟ್ರಾಂಗ್ ಸ್ಮೆಲ್ ಬರ್ತದೆ. ಇದು ನಮಗೆ ಸೇಫ್ಟಿಗಾಗಿ ಬಹಳ ಮುಖ್ಯ. ಹೀಗಾಗಿ ಮತ್ತೊಂದು ಮುಖ್ಯ ವಿಷಯ ನೋಡೋಣ. ಸಿಲಿಂಡ್ರನ್ನು ಸಂಪೂರ್ಣವಾಗಿ ಗ್ಯಾಸ್ನಿಂದ ತುಂಬುವುದಿಲ್ಲ. ಸ್ವಲ್ಪ ಖಾಲಿ ಜಾಗ ಬಿಟ್ಟಿರ್ತಾರೆ. ಯಾಕಂದರೆ ಟೆಂಪ್ರೇಚರ್ ಹೆಚ್ಚಾದಾಗ ಗ್ಯಾಸ್ ಎಕ್ಸ್ಪೆಂಡ್ ಆಗ್ತದೆ ಅಂತ. ಜಾಗ ಇಲ್ಲದಿದ್ದರೆ ಸಿಲಿಂಡರ್ ಸ್ಫೋಟವಾಗುವ ಅಪಾಯ ಇರ್ತದೆ. ಆದ್ದರಿಂದ ಇದರಿಂದ ನಾವು ಏನು ಕಲಿಬೇಕಂದ್ರೆ, ಗ್ಯಾಸ್ ಲೀಕ್ ಸ್ಮಾಲ್ ಬಂದರೆ ತಕ್ಷಣ ಆ್ಯಕ್ಷನ್ ತೆಗೆದುಕೊಳ್ಳಿ. ಅಂದರೆ ಗ್ಯಾಸ್ ಲೀಕ್ ಸ್ಮಾಲ್ ಬಂದರೆ ತಕ್ಷಣ ಆ್ಯಕ್ಷನ್ ತೊಗೋಬೇಕು. ಮತ್ತು ಸಿಲಿಂಡರ್ ಹತ್ತಿರ ಬೆಂಕಿ ಅಥವಾ ಸ್ಪಾರ್ಕ್ ಮಾಡಬಾರ್ದು. ಯಾವಾಗಲೂ ಸೇಫ್ಟಿ ಫಸ್ಟನ್ನು ನಾವು ನೋಡಬೇಕು. ಹೀಗಾಗಿ ನಿಮಗೂ ಒಂದು ಪ್ರಶ್ನೆ, ನೀವು ಇದಕ್ಕಿಂತ ಮುಂಚೆ ಈ ಫ್ಯಾಕ್ಟ್ಸ್ ಗೊತ್ತಿತ್ತಾ? ಕಮೆಂಟ್ ಹೇಳಿ. ಇನ್ನಷ್ಟು ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕು.